ಇದು ಗ್ಯಾರಂಟಿ ಬಜೆಟ್ ವಿಶೇಷ. ನಾನು ರಮಾಕಾಂತ್. ಸಿದ್ದರಾಮಯ್ಯನವರು ತಮ್ಮ 15ನೇ ಬಜೆಟನ್ನು ಮಂಡಿಸ್ತಾ ಇದ್ದಾರೆ. ಈ ವರ್ಷದ ಬಜೆಟ್ಗೆ ಅಂತ ನಾವು ಹೋಲಿಸ್ಕೊಂಡಾಗ ಪೂರ್ಣ ಪ್ರಮಾಣದ ಬಜೆಟ್ ಇರುತ್ತೆ. ಕಳೆದ ವರ್ಷ ಒಮ್ಮೆ ಲೇಖಾನುದಾನ ಆ ಬಜೆಟನ್ನು ಹಿಂದಿನ ಸರ್ಕಾರ ಮಂಡಿಸಿತ್ತು. ಆನಂತರದಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ ಅವರು ಕೂಡ ಒಂದು ಬಜೆಟನ್ನು ಮಂಡಿಸಿದ್ರು. ಕಳೆದ ಬಾರಿ ಸುಮಾರು 3.27 ಅಥವಾ 2.8 3.4 ಲಕ್ಷ ಕೋಟಿ ಅಂತ ಇಟ್ಕೊಳ್ಳಿ, ಅಷ್ಟು ಬಜೆಟನ್ನು ಮಂಡಿಸಿದ್ರೆ ಈ ಬಾರಿ 3.80 ಅಥವಾ 3.4 ಲಕ್ಷ ಕೋಟಿ ದಾಟುತ್ತೆ ಬಜೆಟ್ ಅಂಥೇಳಿ. ಸುಮಾರು 1 ಲಕ್ಷ ಕೋಟಿ ಸಾಲ ಆಗಬಹುದು ಅಂತ ಒಂದು ಅಂದಾಜನ್ನು ಕೂಡ ಮಾಡಲಾಗಿದೆ. ಈ ಬಜೆಟು ಚುನಾವಣೆಯನ್ನು ಫೋಕಸ್ ಮಾಡ್ಕೊಂಡಿರುತ್ತಾ? ಪ್ರತಿ ವರ್ಷ ಒಂದಲ್ಲ ಒಂದು ಚುನಾವಣೆ ಬರುತ್ತೆ. ಒಂದು ಸಲ ಲೋಕಸಭಾ ಬರಬಹುದು, ಒಂದು ಸಲ ವಿಧಾನಸಭಾ ಬರಬಹುದು, ಒಂದು ಸಲ ಜಿಲ್ಲಾ ಪಂಚಾಯತ್ ಬರಬಹುದು. ಈ ಚುನಾವಣೆಗಳನ್ನೇ ಗಮನದಲ್ಲಿಟ್ಕೊಂಡು ನಾವು ಬಜೆಟನ್ನು ಮಾಡಲಾಗುತ್ತಾ? ಸೊ ಹಾಗಾದಾಗ ಯಾವಾಗಲೂ ಕೂಡ ಪಾಪ್ಯುಲಿಸ್ಟ್ ಸ್ಕೀಮ್ಸ್ ಅಂದರೆ ಜನಪ್ರಿಯ ಯೋಜನೆಗಳ ಕಡೆಗೆ ಗಮನ ಕೊಡುವುದು ಜಾಸ್ತಿ. ಇದೊಂದು ಭಾಗ. ಹಾಗಾದರೆ ಜನಪ್ರಿಯ ಯೋಜನೆಗಳಿಗೆ ಗಮನ ಕೊಟ್ಟುಬಿಟ್ರೆ ರಾಜ್ಯ ದಿವಾಳಿ ಆಗಿಬಿಡುತ್ತಾ? ಈ ಥಿಯರಿ ಎಷ್ಟರ ಮಟ್ಟಿಗೆ ಸರಿ? ಹಾಗೇನಾದರೂ ಉಚಿತ ಯೋಜನೆಗಳನ್ನು ಕೊಟ್ಟಂಥ ರಾಜ್ಯ ದಿವಾಳಿ ಆಗಲೇಬೇಕಿತ್ತು ಅಂತ ವಾದ ಮಾಡೋದಾದರೆ ಈ ದೇಶದಲ್ಲಿ ಮೊಟ್ಟ ಮೊದಲ ದಿವಾಳಿ ರಾಜ್ಯವಾಗಿ ತಮಿಳುನಾಡು ಎದ್ದು ನಿಂತ್ಕೋಬೇಕಾಗಿತ್ತು. ಕಾರಣ ಈ ಥರದ ಪಾಪ್ಯುಲಿಸ್ಟ್ ಸ್ಕೀಮ್ಗಳು ಆಲ್ಮೋಸ್ಟ್ ಸಮಕಾಲೀನವಾಗಿ ತಮಿಳುನಾಡು ಮತ್ತು ಆವತ್ತಿನ ಅವಿಭಜಿತ ಆಂಧ್ರ ಜೋರಾಗಿತ್ತಲ್ಲಿ. ಇಲ್ಲಕ್ಕಿ ಕೊಡ್ತಾಯಿದ್ರು, ಪಂಚೆ ಕೊಡ್ತಾಯಿದ್ರು, ಅಡುಗೆ ಎಣ್ಣೆ ಕೊಡ್ತಾಯಿದ್ರು, ಪಾಮೋಲಿವ್ ಅಂತ ಬರ್ತಿತ್ತಾಗೆಲ್ಲ ಆ ಎಣ್ಣೆ ಸಿಗ್ತಿತ್ತು. ಸೀರೆ ಕೂಡ ಕೊಟ್ಟಿರೋ ಉದಾಹರಣೆಗಳಿದೆ. ಇದೇ ರೀತಿಯಲ್ಲಿ ಬೇಕಾದಷ್ಟು. ತದನಂತರದಲ್ಲಿ ಬಿಡಿ, ಇತ್ತಿತ್ತಲಾಗಿ ಒಂದು 2 ದಶಕ 3 ದಶಕದ ಹಿಂದಕ್ಕೆಲ್ಲ ಟಿ ವಿ ಕೊಡ್ತೀವಿ, ಕಂಪ್ಯೂಟರ್ ಕೊಡ್ತೀವಿ, ಫ್ರಿಡ್ಜ್ ಕೊಡ್ತೀವಿ, ವಾಷಿಂಗ್ ಮಷಿನ್ ಕೊಡ್ತೀವಿ, ಊರಿಗೊಂದು ಟಿ ವಿ ಇಡ್ತೀವಿ, ಆ ಟಿ ವಿಗೊಂದು ಮನೆ ಕಟ್ಕೊಡ್ತೀವಿ, ಮೊಬೈಲ್ ಕೊಡ್ತೀವಿ, ಸ್ಕೂಟಿ ಕೊಡ್ತೀವಿ. ಇಲ್ಲಿವರೆಗೂ ಬಂದು ಹೋಯಿತು. ₹1 ಇಡ್ಲಿ, ಅಮ್ಮ ಇಡ್ಲಿ, ಕ್ಯಾಂಟೀನು ಇವೆಲ್ಲ ಶುರುವಾಯ್ತಲ್ಲ. ಈ ಪಾಪ್ಯುಲಿಸ್ಟ್ ಸ್ಕೀಮಿಂದ ನಿಜವಾಗ್ಲೂ ರಾಜ್ಯ ದಿವಾಳಿ ಆಗೋದೇ ನಿಜ ಆಗಿದ್ದಿದ್ರೆ ತಮಿಳುನಾಡು ಮೊಟ್ಟ ಮೊದಲ ರಾಜ್ಯ ಆಗಬೇಕಾಗಿತ್ತು. ಹಾಗಾದರೆ ಈಗ ಸಿದ್ದರಾಮಯ್ಯನವರು ಕೊಡ್ತಾ ಇದ್ದಾರಲ್ಲ 5 ಗ್ಯಾರಂಟಿ ಯೋಜನೆಗಳು, ಇದು ಕಂಟಿನ್ಯೂ ಆಗುತ್ತೆ. ಯಾವುದೇ ಕಾರಣಕ್ಕೂ ಲೋಕಸಭಾ ಚುನಾವಣಾ ಫಲಿತಾಂಶಕ್ಕೂ ಈ ಯೋಜನೆಗಳಿಗೂ ಸಂಬಂಧ ಇಲ್ಲ ಅಂತ ಒಂದು ಕಡೆ ಮಾತಾಡ್ತಾ ಇದ್ದಾರೆ. ಒಂದು 58,000 ಕೋಟಿಗಳ ಒಟ್ಟು ಯೋಜನೆ ಅಷ್ಟೇ ಇದು. ಎಷ್ಟು ಹೇಳಿ? 58,000 ಕೋಟಿ. ಹಬ್ಬಬ್ಬ ಅಂದರೆ 60,000 ಕೋಟಿಗಳಿಗೆ ಪ್ರತಿ ಮಹಿಳೆಗೆ ₹2,000 ದುಡ್ಡು ಬಂತು. ಜೊತೆಗೆ ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಕೂಡ ಮಾಡಬಹುದು ಮಹಿಳೆಯರು. ಆನಂತರದಲ್ಲಿ ವಿದ್ಯುತ್ 200 ಯೂನಿಟ್ವರೆಗೆ ಅದು ಕೂಡ ಒಂದು ಫ್ರೀ ಇರುತ್ತೆ. ಆನಂತರ ಡಿಗ್ರಿ ಹೋಲ್ಡರ್ಸು, ಡಿಪ್ಲೊಮಾ ಹೋಲ್ಡರ್ಸ್ಗೆ ಯುವ ನಿಧಿ ಯೋಜನೆ, ಈ ರೀತಿಯಾಗಿ ಅಕ್ಕಿ ಯೋಜನೆ ಎಲ್ಲವನ್ನೂ ಕೂಡ ಇದು ಒಳಗೊಳ್ತಾ ಇದೆಯಲ್ಲ. ನಮಗೆ ಈ ಬಜೆಟ್ನ ಗಾತ್ರ 3.80 ಲಕ್ಷ ಕೋಟಿಗಳಾದಾಗ ಒಂದು 60,000 ಕೋಟಿ ಪಕ್ಕಕ್ಕೆ ಇಟ್ಟುಬಿಟ್ರು ಕೂಡ ಇನ್ನು 3.20 ಲಕ್ಷ ಕೋಟಿಗಳಿಗೆ ಏನು ಮಾಡ್ತಾರೆ ಸಿದ್ದರಾಮಯ್ಯನವರು? ಇದು ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ. ಈ ಯೋಜನೆಯಲ್ಲಿ ಬ್ರ್ಯಾಂಡ್ ಬೆಂಗಳೂರು ಕಥೆ ಏನಾಗುತ್ತೆ, ಮೆಟ್ರೋ ಕಥೆ ಏನಾಗುತ್ತೆ, ಬೇರೆ ಬೇರೆ ಯೋಜನೆಗಳ ಕಥೆ ಏನಾಗುತ್ತೆ? ಯಾಕಂದರೆ ಒಂದು ವರ್ಷ ಆಗುತ್ತಲ್ಲ, ಈಗ ಟ್ಯಾಕ್ಸ್ ಕಲೆಕ್ಟ್ ಆಗಿರುತ್ತೆ. ಕೊರತೆ ಬಜೆಟ್ಟಾ, ಮಿಗತೆ ಬಜೆಟ್ಟಾ ಎಲ್ಲವನ್ನೂ ಕೂಡ ಇದೀಗ ಅನಲೈಸ್ ಮಾಡುವಂಥ ಒಂದು ಸಮಯ. ಸಿದ್ದರಾಮಯ್ಯನವರು ಇವತ್ತು 10 ಗಂಟೆ 15 ನಿಮಿಷಕ್ಕೆ ಈ ಬಜೆಟನ್ನು ಮಂಡಿಸೋರಿದ್ದಾರೆ. ಅದಕ್ಕಿಂತ ಮುಂಚೆ ಈ ಡಿಬೇಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮೊಂದಿಗೆ ಹನುಮೇಶ್ ಯಾವಗಲ್ ಅವರಿದ್ದಾರೆ, ಹಿರಿಯ ಪತ್ರಕರ್ತರು, ವಿಶ್ಲೇಷಕರು. ಸ್ವಾಗತ ಸರ್ ತಮಗೆ ಈ ಒಂದು ಡಿಬೇಟ್ಗೆ. ಇನ್ನು ವೆಂಕಟೇಶ್ ದೊಡ್ಡೇರಿ ಅವರಿದ್ದಾರೆ, ಬಿಜೆಪಿಯ ವಕ್ತಾರರಾಗಿ. ಸ್ವಾಗತ ವೆಂಕಟೇಶ್ ದೊಡ್ಡೇರಿ ಅವರೇ. ಇನ್ನು ಅನಿಲ್ ಭಾರದ್ವಾಜ್ ಇದ್ದಾರೆ, ಆರ್ಥಿಕ ತಜ್ಞರು. ಸ್ವಾಗತ ಅನಿಲ್ ಭಾರದ್ವಾಜ್ ಅವರು ನಿಮಗೆ ಡಿಬೇಟ್ಗೆ. ಇನ್ನು ನಮ್ಮ ಜೊತೆಯಲ್ಲಿ ಸುರೇಶ್ ರಾಥೋಡ್ ಅವರಿದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ನಿಮಗೆ ಈ ಒಂದು ಡಿಬೇಟ್ಗೆ ಸುರೇಶ್ ರಾಥೋಡ್ ಅವರೇ. ನನ್ನ ಫಸ್ಟ್ ಕ್ವಶನ್ನು ನಾನು ವೆಂಕಟೇಶ್ ದೊಡ್ಡೇರಿ ಅವರಿಗೆ ಕೇಳಿಬಿಡ್ತೀನಿ. ವೆಂಕಟೇಶ್ ದೊಡ್ಡೇರಿ ಅವರೇ, ಇದೀಗ ಈ ಒಂದು ಬಜೆಟನ್ನು ನಾವು ಚೆಕ್ ಮಾಡಿಕೊಂಡ್ರೂ ಕೂಡ ಲೋಕಸಭಾ ಚುನಾವಣೆ ಫೋಕಸ್ ಆಗಿರುತ್ತೆ ಅಂತ ವಿಶೇಷವಾಗಿ ಏನು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಎಲೆಕ್ಷನ್ನು ಹೊಸ್ತಿಲಲ್ಲಿದೆ. ಆ ಕಾರಣಕ್ಕೆ ಪಾಪ್ಯುಲಿಸ್ಟ್ ಸ್ಕೀಮ್ ಕಡೆಗೆ ಸಿದ್ದರಾಮಯ್ಯನವರು ಗಮನ ಕೊಡ್ತಾರೆ ಅಂತ ತಮಗನ್ಸುತ್ತಾ ಅಂತ? ಮೋದಿ ಸರ್ಕಾರದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರು ಯುವಕರು, ರೈತರು, ಮಹಿಳೆಯರು ಹಾಗೂ ನಿರುದ್ಯೋಗಿಗಳನ್ನು ಗಮನದಲ್ಲಿಟ್ಕೊಂಡು ಇಡೀ ವಿಕಸಿತ ಭಾರತಕ್ಕೆ ಒಂದು ಭವ್ಯವಾದಂಥ ಒಂದು ಬಜೆಟನ್ನು ಕೊಟ್ಟದ್ದನ್ನು ನೋಡಿದ್ದೇವೆ. ಆದರೆ ಅದರಲ್ಲಿ ಯಾವುದೇ ಪಾಪ್ಯುಲರ್ ಸ್ಕೀಮ್ಸ್ನ ಕೊಡದೇ ಇರತಕ್ಕಂಥದ್ದು, ಬರೀ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಒಂದು ಬಜೆಟನ್ನು ಕೊಟ್ಟಿರೋ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಇವತ್ತು ಬಜೆಟನ್ನು ಮಂಡನೆ ಮಾಡ್ತಿದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಖಜಾನೆ ಖಾಲಿಯಾಗಿರ್ತಂಥ ಖಜಾನೆಯಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸ ಮಾಡದೆ ರಾಜ್ಯ ಸರ್ಕಾರದ ಬಜೆಟ್ ಬಗ್ಗೆ ಯಾವ ನಿರೀಕ್ಷೆನೂ ಇಲ್ಲ.
ಕಳೆದ ಬಾರಿ ಕೊಟ್ಟಂತೆ ಸುಳ್ಳು ಗ್ಯಾರಂಟಿಗಳನ್ನು ಕೊಟ್ಟು ರಾಜ್ಯ ಸರ್ಕಾರವನ್ನು ಆಳ್ಲಿಕ್ಕೆ ಪ್ರಯತ್ನ ಮಾಡಿದಂಥವ್ರು Okay. ಈ ಸಾರಿ ಕೂಡ ಸುಳ್ಳು ಆಶ್ವಾಸಗಳನ್ನು ಕೊಟ್ಟು ಈ ಲೋಕಸಭೆ ಚುನಾವಣೆಯನ್ನು ಗೆಲ್ಲಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಅದು ಯಾವುದು ಕೂಡ ಕರ್ನಾಟಕ ಮತದಾರರು ಎಚ್ಚರದಿಂದಿದ್ದಾರೆ. ಅವರು ಈ ಸಾರಿ ಅಂತಹ ಸುಳ್ಳು ಆಶ್ವಾಸನೆಗಳಿಗೆ ಮನಗೊಡಲ್ಲ ಅನ್ನೋ ಒಂದು ಮಾತನ್ನ ನಮ್ಮ ರಾಜ್ಯಾಧ್ಯಕ್ಷರು ಇವತ್ತು ಹೇಳಿದ್ದಾರೆ, ನಿನ್ನೆ ಹೇಳಿದ್ದಾರೆ. ಓಕೆ. ಸೊ ಹಾಗಾಗಿ ಇವರು ಕಾಂಗ್ರೆಸ್ ಸರ್ಕಾರ ಏನಿದೆ ಅಭಿವೃದ್ಧಿಯ ಪರವಾಗಿ ಕೊಡದೆ ಈ ಗ್ಯಾರಂಟಿಗಳ ಹಿಂದೆ ಬಿದ್ದು ಆ ಗ್ಯಾರಂಟಿಗಳನ್ನ ಸರಿಯಾಗಿ ನಿರ್ವಹಣೆ ಮಾಡದೇ ಇರ್ತಕ್ಕಂಥದ್ದು ನಾವು ನೋಡಿದೀವಿ. ಕಾರಣ ಏನಂತಂದ್ರೆ ಯುವ ನಿಧಿ ನಾವು ಮೊದಲನೇ ಏನು ಸಂಪುಟ ಸಭೆ ಆದ ಕೂಡಲೇ ಮಾಡ್ತಿದ್ದವರು ಈ ಯುವ ನಿಧಿಯನ್ನ ಕಳೆದ ಒಂದು ತಿಂಗಳಿಂದ ಮಾಡಿದ್ದಾರೆ. ಅದರಲ್ಲಿ ಒಟ್ಟಾರೆ ರಿಜಿಸ್ಟರ್ ಆಗಿರ್ತಕ್ಕಂಥವ್ರು 36,000 ಜನ. 36,000 ಜನದಲ್ಲಿ 3,500 ಜನಕ್ಕೇನೋ ಯುವ ನಿಧಿ ಕೊಟ್ಟಿದ್ದಾರೆ. ಸೊ ಅಂದ್ರೆ ಏನು 55,000 ಹಣವನ್ನು ಇಟ್ಟಿದ್ರು, ಅದರಲ್ಲಿ ಹಣ ಒಂದಕ್ಕೆ ಆಗದೆ SCPTSP ಇಂದ SC ದುಡ್ಡನ್ನ 11,380 ಕೋಟಿ ರೂಪಾಯಿ ತಗೊಂಡವರು ಆದ್ರೂ ಕೂಡ ಅದನ್ನ ಸಮರ್ಪಕವಾಗಿ ಬಳಕೆ ಮಾಡದಲೆ ಬರ ಪರಿಹಾರ ಏನು ವ್ಯವಸ್ಥೆ ಮಾಡದೇನೆ ಅದು ವಿಫಲರಾಗಿರೋದನ್ನ ಕರ್ನಾಟಕ ಜನತೆ ನೋಡಿದ್ದಾರೆ. ಈ ಹಣ ಹೊಂದಿಸಕ್ಕಾಗಿಲ್ಲ ಅಂದ್ರೆ ಹೇಗೆ ವೆಂಕಟೇಶ್ ಅವರು ಎಕ್ಸ್ಪ್ಲೈನ್ ಮಾಡ್ತೀರಾ ತಾವು? ಹೇಗೆ ಒಂದು ಸರ್ಕಾರ ಹಣ ಹೊಂದಿಸಕ್ಕಾಗಿಲ್ಲ ಅಂದ್ರೆ ಹೇಗೆ ಅದು ಹೇಗೆ ಅರ್ಥೈಸ್ತೀರಿ? ಸುಮಾರು 2 ಲಕ್ಷ ಸಾವಿರ ಕೋಟಿ ರೂಪಾಯಿನ ಅವರು ಟ್ಯಾಕ್ಸ್ ಇಂದ ಮಾಡಬೇಕಾಗಿತ್ತು. ಇದುವರೆಗೂ ಅವ್ರು ಮಾಡಿರ್ತಕ್ಕಂಥದ್ದು ಓನ್ಲಿ 70% ಮಾತ್ರ ಕಲೆಕ್ಟ್ ಆಗಿದೆ. ಓಕೆ. ಈಗ ಅದಕ್ಕೆ ಹಣ ಇಲ್ಲ, ಮತ್ತೆ ಬೇರೆ ಅಭಿವೃದ್ಧಿ ಯೋಜನೆಗಳಿಗೆ ಹಣ ಇಲ್ಲ, ಬರ ಪರಿಹಾರಕ್ಕೆ ಹಣವನ್ನು ಇಲ್ಲ. ಇದ್ರೆ ಕೊಡ್ಬೇಕಾಗಿತ್ತಲ್ಲ. 135 ಕಾಂಗ್ರೆಸ್ ಶಾಸಕರೇನಿದ್ದಾರೆ ಅವ್ರ ಕ್ಷೇತ್ರದಲ್ಲಿ ಒಂದು ಸಣ್ಣ ಪ್ರಮಾಣದ ಒಂದು ಅಭಿವೃದ್ಧಿ ಕೆಲಸ ಆಗಿಲ್ಲ. ಇವತ್ತು ಅತ್ಯಂತ ಮುಜುಗರಗೀಡಾಗಿ ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಹೋಗಲ್ಲ ಅಲ್ಲಿ ಇಲ್ಲಿ ತಿರುಗಾಡುವಂತ ಪರಿಸ್ಥಿತಿ ಬಂದಿದೆ. ಕಾರಣ ಏನಂತಂದ್ರೆ ಅವ್ರಿಗೆ ಹಣ ಕೊಟ್ಟಿಲ್ಲ. ಅದು ಇಡೀ ಕರ್ನಾಟಕ ಜನತೆಗೆ ಗೊತ್ತಿದೆ. 37,000 ಜನ ರೈತರಿಗೆ ಎಫೆಕ್ಟ್ ಆಗಿದೆ ಬರ ಪರಿಹಾರದಿಂದ. 7 ಗಂಟೆ ಪವರ್ ಕೊಡ್ತೀವಿ ಅಂದ್ರೆ ಕೊಟ್ಟಿಲ್ಲ ಅವರು. ಆಮೇಲೆ 7 ಗಂಟೆ ಕೊಡ್ತೀವಿ 3 ಗಂಟೆ ಕೊಟ್ಟಿದ್ದಾರೆ. ಟ್ರಾನ್ಸ್ಫಾರ್ಮರ್ ಸುಟ್ಟೋದ್ರೆ ಅವರೇ ಮೊದಲು ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ನಾವೇ ಅದನ್ನ ಮಾಡಿಸ್ಕೊಡ್ತಾ ಇದ್ವಿ. ಈಗ ಅವ್ರು 25,000 ರೂಪಾಯಿ ಕಟ್ಟಿ ಅಂತ ಹೇಳ್ತಿದ್ದಾರೆ. 110 ಹಳ್ಳಿಗಳು, ಬೆಂಗಳೂರಲ್ಲಿ ಇರ್ತಕ್ಕಂಥ 110 ಹಳ್ಳಿಗಳಿಗೆ ಇವತ್ತು ಆದೇಶ ವಾಪಸ್ ಪಡ್ಕೊಂಡಿರ್ಬೇಕಲ್ಲ ಟ್ರಾನ್ಸ್ಫಾರ್ಮರ್ ವಿಚಾರ. ಯಾವುದು ಟ್ರಾನ್ಸ್ಫಾರ್ಮರ್ ಅಪ್ಲೈ ಆದೇಶ ವಾಪಸ್ ನಂತರದಲ್ಲಿ ರೈತರು ಮತ್ತೆ ಬಿಜೆಪಿ ಸರ್ಕಾರ ಒತ್ತಾಯ ಮಾಡಿದ ನಂತರದಲ್ಲಿ ಅದನ್ನ ಒತ್ತಾಯ ಮಾಡಿದೆ ವಾಪಸ್ ತಗೊಂಡಿದ್ದಾರೆ. ಸುರೇಶ್ ರಾಥೋಡ್ ಅವರೇ, ಡೆಲ್ಲಿ ದಿವಾಳಿ ಆಗಿದೆಯಾ? ದಿವಾಳಿ ಆಗ್ಬಿಟ್ಟಿದೆ ಡೆಲ್ಲಿ? ಜನ ಯೋಜನೆ ಕೊಟ್ರಲ್ರಿ ನೀವು, ಸ್ಕೂಲ್, ಅದು ವಿದ್ಯುತ್ತು, ಅದೇನದು ಮೊಹಲ್ಲಾ ಕ್ಲಿನಿಕ್ ಅಲ್ವಾ? ಎಷ್ಟು ದಿನ ಆಯಿತು ದಿವಾಳಿ ಆಗಿದ್ದಲ್ಲಿ? ದಿವಾಳಿ ಆಗುವಂಥ ಪರಿಸ್ಥಿತಿ ಯಾವ ಕಾರಣಕ್ಕೂ ದೆಹಲಿಯಲ್ಲಿ ಬರೋದು ಇಲ್ಲ. ಅದು ನೀವು ಉಳಿತಾಯ ಬಜೆಟ್ ಬೇರೆ ಮಂಡಿಸ್ತಾ ಇದ್ದೀರಿ ನೀವು. ನಮ್ಮ ಇಡೀ ದೇಶದಲ್ಲಿ ಅತ್ಯಂತ ಒಂದು ಪ್ರಾಫಿಟೇಬಲ್ ಬಜೆಟ್ ಏನಾದರೂ ಸಬ್ಮಿಟ್ ಮಾಡ್ತಾ ಇದ್ರೆ ಅದು ದೆಹಲಿಯಲ್ಲಿ ಮಾತ್ರ ಆಗ್ತಾ ಇರೋದು. ಓಕೆ. ಅತ್ಯಂತ ಏನು ಜನ ಹಾಗಂತ ಮಾತ್ರಕ್ಕೆ ದೆಹಲಿಯನ್ನು ಕರ್ನಾಟಕ ಹೋಲಿಸ್ತಾ ಇದ್ರಿ ಅಂತ ಅಂದ್ಕೋಬೇಡಿ. ದೆಹಲಿ ಇದೆ ಸಿಸ್ಟಮ್ ಬೇರೆ ಇದೆ, ಕರ್ನಾಟಕ ಸಿಸ್ಟಮ್ ಬೇರೆ ಇದೆ. ಏನು ಕಾನ್ಸೆಪ್ಟ್ ಕೇಳಿದೆ ಅಂದರೆ ಉಳಿತಾಯ ಯೋಜನೆಗಳು ಅಂದರೆ ನಾವು ಈಗ ಭಾಗ್ಯ ಯೋಜನೆಗಳು ಅಂತ ನಾವೇನು ಮಾತಾಡ್ತಾ ಇದ್ದೀವಲ್ವಾ, ಈ ಯೋಜನೆಗೆ ಹಣ ಕೊಟ್ಟರೆ ಬೇರೆ ಅಭಿವೃದ್ಧಿ ಕೆಲಸಗಳೇ ಆಗಲ್ಲ. ಈ ಥಿಯರಿ ಮೇಲೆ ಹೋಗ್ತಾ ಇದ್ದೆ, ಅದು ಕೇಳ್ತಾ ಇದ್ದೀನಿ ನಾನು. ಆ ಒಂದು ವಿಚಾರ. ಈಗ ಅಂಬೇಡ್ಕರ್ ಅವ್ರು ಹೇಳಿದ್ರಲ್ಲ, ಭದ್ರತೆ ಇಲ್ಲದೆ ಇರುವಂಥ ಆರ್ಥಿಕ ವ್ಯವಸ್ಥೆ ನೀವು ಯಾವ ರೀತಿ ಕೊಟ್ಟರು ಸಹ ಸಾಧ್ಯತೆ ಇಲ್ಲ. ಒಂದು ಸೋಷಿಯಲ್ ಸೆಕ್ಯೂರಿಟಿ ಅನ್ನೋಂಥದ್ದನ್ನು ಕೊಡಲೇಬೇಕು ಜನರಿಗೆ. ಓಕೆ. ಜನರಿಗೆ ಅನುಕೂಲ ಆಗುವಂಥ ಹಲವಾರು ಯೋಜನೆಗಳನ್ನು ಕೊಡದೇ ಇದ್ರೆ ಬಜೆಟ್ ಮಾಡುವಂಥ ಅವಶ್ಯಕತೆ ಬರ್ತಾ ಇರಲಿಲ್ಲ ನಮಗೆ. ಏನು ಈ ಸರ್ಕಾರಗಳು ಏನು ಬಜೆಟನ್ನು ಮಂಡನೆ ಮಾಡ್ತವೆ ಅದರಲ್ಲಿ ಜನರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ. ಈಗ ಮೊದಲಿಗಿಂತ ಜನರೇನಿದ್ದಾರೆ ಪ್ರಜ್ಞಾವಂತರಾಗಿದ್ದಾರೆ. ಈಗ ಬಜೆಟ್ ನೋಡ್ತಾರೆ, ಬಜೆಟಲ್ಲಿ ಲಾಭ ನಷ್ಟ ಎಲ್ಲದನ್ನ ಇವಾಗ ಜನರಿಗೆ ಅಷ್ಟು ಜಾಗರೂಕತೆ ಇದೆ. ಇವಾಗ ನೋಡ್ಬಿಟ್ಟು ಅವರ ಫ್ಯಾಮಿಲಿ ಬಜೆಟ್ನ ಮಾಡುವಂಥ ಅಷ್ಟು ಮಟ್ಟಿಗೆ ಬೆಳವಣಿಗೆ ಆಗಿದ್ದಾರೆ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಇವಾಗ ಬಜೆಟ್ ಏನು ಜನರಿಗೆ ಯಾವ ರೀತಿ ಅನುಕೂಲಗಳಾಗ್ತಾ ಇದ್ದಾವೆ, ಏನು ಗ್ಯಾರಂಟಿ ಯೋಜನೆಗಳು ಕೊಟ್ಟಿದ್ದಾರೆ, ಅದರಿಂದ ಆರ್ಥಿಕ ದಿವಾಳಿ ಆಗತ್ತೆ ಅನ್ನುವಂಥದ್ದನ್ನ ನಾನು ಒಪ್ಪೋದಿಲ್ಲ. ಬಹಳಷ್ಟು ಪ್ಲಾನಿಂಗ್ ಅಲ್ಲಿ ಮಾಡಬೇಕಾಗತ್ತೆ. ಆ ಪ್ಲಾನಿಂಗ್ಗಳು ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾವು ನೋಡಬೇಕು. ಯಾವ್ಯಾವ ರೀತಿ ಪ್ಲಾನ್ಗಳನ್ನ ನಾವು ಮಾಡಿ ಹೇಗೆ ಅದನ್ನ ನಿಭಾಯಿಸ್ಬೋದು ಅನ್ನೋಂಥದ್ದು ಒಂದು ಏನಂತಂದ್ರೆ ಒಂದು ಫೈನಾನ್ಷಿಯಲ್ ಪ್ಲಾನಿಂಗ್ ಅದು.